ನಮಸ್ಕಾರ ನಾಡಿನ ಜನಗಳಿಗೆಲ್ಲ. ಏನಪ್ಪ ಅಂದರೆ ಇವತ್ತು 10ನೇ ತಾರೀಕು ಮೇ, ಬಸವ ಜಯಂತಿ. ಒಳ್ಳೆಯ ದಿನ. ಮಳೆನೂ ಬಂದು ರಾತ್ರಿಯೆಲ್ಲ 2 ಗಂಟೆ ಮಳೆ ಹುಯ್ತು. ಆದರೆ ಇವತ್ತು ಬಸವ ಜಯಂತಿ ಆದ್ರೂ ತುಂಬ ತಣ್ಣಗಿದೆ. ವಾತಾವರಣವೂ ಚೇಂಜ್ ಆಯಿತು. ಜನ ಸ್ವಲ್ಪ ಅನುಕೂಲವಾಗಿದ್ದಾರೆ ಅಂತ ಹೇಳ್ತಾ, ಇದು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ. ಇದು ಯಾಕೆ ಅಂದರೆ ಇವತ್ತು ಶುಕ್ರವಾರ. ಶುಕ್ರದೇವನಿಗೆ ನಮಸ್ಕಾರ, ಕೋಟಿ ನಮಸ್ಕಾರ. ಆ ಭಗವಂತ ಕೊಟ್ಟರೆ ವರ ಕೊಡ್ತಾನೆ, ಇಲ್ಲ ಅಂದರೆ 3 ಸಾರಿ ಕೊಟ್ಟು 3 ಸಾರಿ ಕಿತ್ಕೊಂಡು ವಾಪಸ್ಸು ಹೊಂಟೋಗ್ಬಿಡ್ತಾನೆ. ಶುಕ್ರದೇವ ಒಳ್ಳೆಯವನು, ಆದರೆ ಕೊಡೋದು ಕೊಡ್ತಾನೆ, ಕಿತ್ಕೊಂಬೋದು ಗೊತ್ತಿಲ್ಲ. ಅದು ಕಿತ್ಕೊಂಬರು ಯಾರು ಅಂದರೆ ಶನಿದೇವ್ರು ಕಿತ್ಕೊಂತಾನೆ. ಇವತ್ತು ತುಂಬ ಒಳ್ಳೆಯ ದಿನ. ಪಾಯ ಪೂಜೆ ಮಾಡ್ಬೋದು, ಮನೆ ಗೃಹಪ್ರವೇಶ ಮಾಡ್ಬೋದು, ನಾಮಕರಣ, ಮನೆ ತಗೋಬೋದು, ಬಂಗಾರ ತಗೋಬೋದು, ಎಲ್ಲನೂ ತಗೋಬೋದು. ಒಳ್ಳೆಯ ದಿನ ಇವತ್ತು ತುಂಬ ಶ್ರೇಷ್ಠ ಆಗಿರ್ತದೆ. ಆದರೆ ಎಲ್ಲ ಕಡೆನೂ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬೋದು. ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ನಮ್ಮ ಕರ್ನಾಟಕ ಆಗಲಿ, ಎಲ್ಲೇ ಆಗಲಿ, ಭೂಮಿ ಆಗಲಿ, ಇಲ್ಲ ಮನೆ ಕಟ್ಟೋದಾಗಲಿ, ಎಲ್ಲ ಇವತ್ತು ಒಳ್ಳೆಯ ದಿನ ಇದೆ, ಮಾಡ್ಬೋದು ಅಂತ ನಾನು ಇದು ಹೇಳ್ತಾ ಇರ್ತೀನಿ. ಆದರೆ ಇವತ್ತು ಶುಕ್ರದೇವರ ಒಳ್ಳೆಯ ದಿನ. ಇದು ಎಲ್ಲರೂ ಪಾಲಿಸ್ಕೋಬೇಕು. ಜನ ಅರ್ಥ ಇಲ್ಲದೇ ನೋಡಿ, ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ. ಯಾಕೆ ಅಂದರೆ ಅಕ್ಷಿ ಪಕ್ಷಿಗಳಿಗೆಲ್ಲ ನೀರು ಕೊಟ್ಟಾಯಿತು ಭಗವಂತ. ಇನ್ನೂ ಕೆಲವು ಕಡೆ ಮಳೆ ಬರಬೇಕು, ಕೆಲವು ಕಡೆ ಉಯ್ದಿದೆ, ಕೆಲವು ಕಡೆ ಇಲ್ಲ. ಇನ್ನು ದನ ಕರುಗಳಿಗೂ ಮೇವು ಇಲ್ಲ, ನೀರಿಲ್ಲ, ಅಮ್ಮಂಗೆ ಆಗಿದೆ. ಆದರೆ ಪೂರ್ಣ ಕೊಡ್ತಾನೆ ಭಗವಂತ, ಎಲ್ಲ ಕೊಡ್ತಾನೆ. ಆದರೆ ನಾವು ಜನ ತಿಂದಿದ್ದು ಹುಸಿ ಹೇಳ್ಬಾರ್ದು. ನಾವೇನು ಭಗವಂತನ ಮೇಲೆ ಇಟ್ಕೊಂಡಿರ್ತೀವೋ ಆ ನಂಬಿಕೆ ಮೇಲೆ ಹೇಳ್ಬೇಕು, ಅದನ್ನು ನಡಿಬೇಕು. ಇಷ್ಟೆಲ್ಲ ಕಾರಣ ಭಗವಂತನೇ ಎಲ್ಲ ನಡೆಸೋದು. ಒಬ್ಬ ದೇವರು ಮೇಲ್ಗಡೆ ಇದ್ದಾನೆ, ಅವನು ಪಾಪ ಪುಣ್ಯ ಕರ್ಮ ಎಲ್ಲ ನೋಡೋದಕ್ಕೆ ಅವನು ಭಗವಂತ ಇದ್ದಾನೆ. ಇದೇ ಕಾರಣನೇ ಎಲ್ಲರಿಗೂ ತಿಳಿವಳಿಕೆ ಬರಬೇಕು. ನಾನು ನಂದು ಅನ್ನೋದು ಯಾವುದೂ ಇಲ್ಲ ಶಾಶ್ವತ. ಯಾವ ಕಾಲಕ್ಕೆ ಏನಾಯ್ತದೋ ಎಲ್ಲೋ ಹೋಯ್ತಾ ಇರಬೇಕು ಕರೆದಾಗ. ಅದೇ ನಮ್ಮ ಪದ್ಧತಿ. ಏನಪ್ಪ, ಇಡೀ ಜಗತ್ತಲ್ಲಿ ಯಾರೇ ಆಗಿರ್ಬೋದು, ಎಂಥ ಶ್ರೀಮಂತರಾಗಲಿ ಎಂಥ ಇರಲಿ, ಕಷ್ಟ ಬಂದಾಗ ಯಾರನ್ನೂ ಬಿಟ್ಟಿದ್ದಲ್ಲ, ತಪ್ಪಿದ್ದೂ ಅಲ್ಲ. ಶನಿ ಗುರು ಯಾರಿಗಿಲ್ವೋ ಅವ್ರಿಗೆಲ್ಲ ಕಷ್ಟನೇ. ಅವರು ಪ್ರತಿಯೊಬ್ಬ ಯಾರೇ ಮನುಷ್ಯ ಆಗಿರಲಿ, ಪ್ರಾಣಿಗಾಗಲಿ, ಆ ಪ್ರಾಣಿನೂ ಕಷ್ಟ ಬಂದ್ರೂ ಅದು ಹುಲ್ಲು ಮೇವು ಎಲ್ಲ ಬಿಟ್ಬಿಡ್ತದೆ. ಮರನೇ ಒಣಗೋಯ್ತದೆ. ಮನುಷ್ಯನ ಕಣ್ಣು ಬಿದ್ದರೆ ಮರನೇ ಒಣಗೋಯ್ತದೆ. ಅದಕ್ಕೆ ಹೇಳೋದು, ಟೈಮು, ಗಳಿಗೆ, ಯಾವ ನಕ್ಷತ್ರ ಅವೆಲ್ಲ ಬರ್ತದೆ. ಆ ನಕ್ಷತ್ರದ ಪ್ರಕಾರ ಹೋದಾಗ ಮನುಷ್ಯನಿಗೂ ಕಷ್ಟ ಶುರುವಾಯ್ತದೆ. ಇಷ್ಟೆಲ್ಲ ಅನುಭವಿಸ್ಬೇಕು, ಯಾರೇ ಆಗಿರ್ಬೋದು. ಆ ಮಾನವ ಯಾರನ್ನೂ ಬಿಟ್ಟವನಲ್ಲ, ತಂದೆನೇ ಬಿಟ್ಟಿಲ್ಲ, ತಾಯಿನೂ ಬಿಟ್ಟಿಲ್ಲ. ಅಂದರೆ ನರ್ಮನುಷ್ಯನ ಯಾರು ಬಿಡ್ತಾರೆ ಭಗವಂತ ಹೇಳಿ? ಶನಿ ಚೆನ್ನಾಗಿದ್ದರೆ ಶನಿ, ಇಲ್ಲ ಅಂದರೆ ವಕ್ರ ಶನಿ ಅಂತ ಹೇಳ್ತಾರೆ ಕೆಲವರು ಶಾಸ್ತ್ರದಲ್ಲಿ. ಆ ಭಗವಂತ 100 ಕೋಟಿ ಕೊಟ್ಟರು ಆ ಭಗವಂತನ ಸ್ಮರಣೆ ಮಾಡ್ಬೋದು. ಆದರೆ ಆ ಭಗವಂತ ಕೋಪಿಸ್ಕೊಂಡ್ರೆ ಯಾರಿಗೂ ತಪ್ಪಿದ್ದಲ್ಲ. ಎಷ್ಟೇ ಶ್ರೀಮಂತರಾಗಲಿ, ಎಷ್ಟೇ ಇವರಾಗಿರಲಿ, ವಕ್ರ ಆಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಅದೇ ಹೇಳೋದು, ಭಗವಂತನ ಆರಾಧನೆ ಮಾಡಿ ಪುಣ್ಯ ಮಾಡಿ ಇದೇ ಆಗಲಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಎಲ್ಲರಿಗೂ ಶುಭೋದಯ.